ಅಲ್ಲೊಂದು ಪುಟಾಣಿ ಹುಡುಗಿ ಅಲ್ಲಿ ಹಾಕಿದ್ದಂಥ ರೆಕಾರ್ಡ್ಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲಂದರೆ ಇನ್ನೂ ಅಂಗನವಾಡಿ ಓದ್ತಾ ಇದ್ದಾಳಂತೆ. ಪ್ರತಿ ಊರಿಗೊಂದು ಮಾರಿ ದೇವಸ್ಥಾನ ಇದ್ದೇ ಇರುತ್ತೆ. ಪ್ರತಿ ಊರಲ್ಲೂ ಪ್ರತಿ ವರ್ಷಕ್ಕೊಮ್ಮೆ ಮಾರಿ ಹಬ್ಬ ನಡೆಯುತ್ತೆ. ಊರಿನಲ್ಲಿ ಮಾರಿ ಹಬ್ಬ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಸಹ ಸಂತೋಷ, ಖುಷಿ, ಹುಮ್ಮಸ್ಸು, ಉತ್ಸಾಹ, ಸಡಗರ, ಸಂಭ್ರಮ. ಇಲ್ಲಿ ಜಾತಿ ಭೇದ ಇರಲ್ಲ. ಯಾಕೆಂದರೆ ಮಾರಿ ಗ್ರಾಮ ದೇವತೆ ಆಗಿರ್ತಾಳೆ. ಅವಳ ಜಾತ್ರೆಯನ್ನು ಆ ಊರಿನ ಪ್ರತಿಯೊಬ್ಬರೂ ಸಹ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಹಾಗೆ ನಾನು ಸಹ ಈಗ ನಮ್ಮ ಹೊಸನಗರದ ಮಾರಿ ಜಾತ್ರೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಗೂ ಸಹ ಮಾರಿ ಹಬ್ಬ ಅಂದರೆ ತುಂಬ ಸಡಗರ, ಸಂಭ್ರಮ. ಆ ಜಾತ್ರೆ ಅಂದರೆ 4 ದಿನ 5 ದಿನ ಲೈಟಿಂಗ್ಸು, ಜಾಯಿಂಟ್ ವೀಲ್ಸು, ಜನಜಂಗುಳಿ, ಎಲ್ಲ ರೀತಿಯ ಅಂಗಡಿಗಳು ಸಹ ಅಲ್ಲಿ ಹಾಕಿರ್ತಾರೆ. ಮನೆಯಲ್ಲಿ ವಸ್ತು ಇದ್ದರೂ ಸಹ ಜಾತ್ರೆಯಲ್ಲಿ ನೋಡಿ ತೊಗೊಳ್ಬೇಕು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಜಾತ್ರೆ, ಮಾರಿ ಹಬ್ಬದ ಜಾತ್ರೆ ಅಂದರೆ ಏನೋ ಸಡಗರ, ಸಂಭ್ರಮ. ಜೊತೆಗೆ ಬೇರೆ ಬೇರೆ ರಿಲೇಷನ್ಸ್ ಎಲ್ಲ ಬಂದಿರ್ತಾರೆ. ಅವ್ರ ಜೊತೆ ಜಾತ್ರೆ ನೋಡೋದು ಇನ್ನೂ ಖುಷಿ. ಹಾಗೆ ನಮ್ಮ ಹೊಸನಗರದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಮಾರಿ ಹಬ್ಬ ನಡೆಯುತ್ತೆ. ಆ ಮಾರಿ ಜಾತ್ರೆ 7 ದಿನಗಳ ಕಾಲ ಇರುತ್ತೆ. ಆ ಜಾತ್ರೆಯನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಬನ್ನಿ. ಈ ನನ್ನ ಮಾರಿ ಜಾತ್ರೆಯ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ಪು ಮಾಡದೆ ನೋಡಿ. 9 ದಿನಗಳ ಕಾಲ ಮಾರಿ ಜಾತ್ರೆಯನ್ನು ನೆರವೇರಿಸ್ತಾರೆ. ಪ್ರತಿ ವರ್ಷ 9 ದಿನ ನಡೆಯುತ್ತೆ ಅಲ್ಲಿ. ಈ ವರ್ಷದ ಮಾರಿ ಜಾತ್ರೆಗೆ ನಾನು ನಿಮ್ಮನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಟೆಂಪಲ್ ಒಳಗಡೆ ಹೋಗೋಣ. ಸ್ನೇಹಿತರೆ, ಮಾರಿ ಹಬ್ಬ ಅಂದರೆ ಇನ್ನೂ ಒಂದು ಖುಷಿ ಏನಂದರೆ, ಮಾಂಸಾಹಾರಿಗಳು ಕುರಿ, ಕೋಳಿ, ಆಡುಗಳನ್ನು ಕಡಿದು ದೇವಿಯ ಹೆಸರಿನಲ್ಲಿ, ಅಂದರೆ ಆ ದೇವಿಯ ಹೆಸರಿನಲ್ಲಿ ಅದನ್ನು ಕಡಿದ್ಬಿಟ್ಟು ಅದನ್ನು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ. ಅದು ಒಂದು ಈ ಮಾಂಸಾಹಾರಿಗಳಿಗೆ ಖುಷಿ. ಜೊತೆಗೆ ಮಾರಿ ಹಬ್ಬ ಅಂದರೆ ಒಂದು ಹಲಗೆ ಸೌಂಡ್ ಬರುತ್ತೆ. ಈ ಚರ್ಮದ ವಾದ್ಯ ಅದು ಹಲಗೆ ಅಂದರೆ, ಅದನ್ನು ಬಡಿತಾರೆ. ಅದು ಬಡಿತಾ ಇದ್ದರೆ ಎಂಥವ್ರಿಗೂ ಸಹ ಕುಣಿಬೇಕು ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಬಡಿತಾ ಇರ್ತಾರೆ. ಅದು ಮಾರಿ ಹಬ್ಬ ಅಂದರೆ. ನಮ್ಮ ಕಡೆ ಎಲ್ಲೇ ಹಲ್ಗೆ ಬಡಿತಾ ಇದ್ದರೆ ಮಾರಿ ಹಬ್ಬದ ಸೌಂಡು ಅದು ಅಂತ ಅರ್ಥ. ಬೇರೆ ಇನ್ಯಾವ ಟೈಮಲ್ಲೂ ಬಡಿಯಲ್ಲ ಅದು. ಆ ಒಂದು ಚರ್ಮವಾದ್ಯವನ್ನು ನಿಮಗೆ ಕೇಳಿಸ್ತೀನಿ. ಅದೇನೋ ಸಡಗರ. ಅದು ಬೇರೆ ಟೈಮಲ್ಲೂ ಬಡಿತಾ ಇದ್ರು ಆ ಹಲ್ಗೆ ಚರ್ಮವಾದ್ಯವನ್ನು. ಮಾರಿ ಹಬ್ಬದ್ದು ನೆನಪಾಗುತ್ತೆ. ಆ ಸಂಭ್ರಮ ಆಗೋಷ್ಟು ಖುಷಿಯಾಗತ್ತೆ. ನಮ್ಮ ಕಡೆ ಮಾರಿ ಹಬ್ಬ ಬಂತು ಅಂದರೆ ಮಾರಮ್ಮನ ಪ್ರತಿಷ್ಠಾಪನೆ ಮಾಡಿದಾಗ ಪ್ರತಿ ಹಳ್ಳಿಯಿಂದನೂ ಜನಗಳು ಬಂದುಬಿಟ್ಟು ಆಕೆಗೆ ಮಡಲಕ್ಕಿ ಕೊಡುವ ಒಂದು ಸಂಪ್ರದಾಯ. ಅಕ್ಕಿ, ವೀಳ್ಯದೆಲೆ, ಅಡಿಕೆ, ಅದರಲ್ಲಿ ಉತ್ತುತ್ತೆ, ಒಣಕೊಬ್ಬರಿ ಇಡ್ತಾರೆ, ದಕ್ಷಿಣೆ ಇಡ್ತಾರೆ, ಬಳೆ, ಬ್ಲೌಸ್ ಪೀಸ್, ಇಷ್ಟನ್ನು ಇಟ್ಬಿಟ್ಟು ಆ ತಾಯಿ ಅಂದರೆ ಅವಳು ತವ್ರ ಮನೆಗೆ ಬಂದಿದ್ದಾಳೆ ಅಂತೇಳಿ ಅವಳಿಗೆ ಮಡಲಕ್ಕಿ ಕೊಡಬೇಕು ಅನ್ನೋ ಒಂದು ಸಂಪ್ರದಾಯ.
ಪ್ರತಿ ಊರಲ್ಲೂ ಮಾರಿ ಹಬ್ಬ ಮಾಡಲಿಕ್ಕೆ ಒಂದು ಮುಖ್ಯ ಕಾರಣ ಇದೆ. ಏನಂತಂದರೆ ಅದು ಆ ತಾಯಿ ನಮ್ಮ ಗ್ರಾಮವನ್ನು ರಕ್ಷಿಸ್ತಾ ಇರ್ತಾಳೆ. ಗ್ರಾಮ ದೇವತೆ. ಪ್ಲೇಗು, ದಡಾರ, ಮೈಲಿ ಅಂತ ಬರ್ತಾಯಿತ್ತು, ಅಮ್ಮ ಅಂತ ಬರುತ್ತೆ. ಅದೆಲ್ಲ ಈ ದೇವಿಗೆ, ಮಾರಿಕಾಂಬೆಗೆ, ಅಂದರೆ ಈ ದುರ್ಗಾ ಮಾತೆ ಆ ಥರ ದೇವತೆಗಳಿಗೆ ಹೋಲಿಸ್ತಾರೆ. ಅದು ಊರಲ್ಲಿ ಬರಬಾರ್ದು ಅಂಥೇಳಿ ಅದನ್ನು ಮಾರಿ ಹಬ್ಬದ ರೂಪದಲ್ಲಿ ಮಾಡ್ತಾರೆ. ಮಾರಿ ಹಬ್ಬ ಮಾಡಿದ್ರೆ ಆ ತಾಯಿ ಸಂತುಷ್ಟಳಾಗಿ ಊರಿಗೆ ಯಾವುದೇ ರೀತಿಯ ಒಂದು ತೊಂದರೆ ಕೊಡಲ್ಲ ಅನ್ನೋದು ಒಂದು ನಂಬಿಕೆ. ಸ್ನೇಹಿತರೆ, ಇಲ್ಲಿ ಕೋಣನ ತಲೆ ಇಟ್ಟಿದ್ದಾರೆ ನೋಡಿ. ಮಾರಿ ಹಬ್ಬದಲ್ಲಿ ಕೋಣವನ್ನು ಕಡಿಯುವ ಒಂದು ಸಂಪ್ರದಾಯ ಇದೆ. ಬಟ್ ಈಗ ಅದು ಕಾನೂನಿಗೆ ವಿರುದ್ಧವಾಗಿರೋದ್ರಿಂದ ಇಲ್ಲಿ ಆರ್ಟಿಫಿಷಿಯಲ್, ಕೃತಕವಾದ ತಲೆಯನ್ನು ರಚನೆ ಮಾಡಿಬಿಟ್ಟು ಅಲ್ಲಿ ಇಟ್ಟಿದ್ದಾರೆ. ಇದು ಕೋಣನ ತಲೆ. ಸ್ನೇಹಿತರೆ, ಈಗ ಕೋಣವನ್ನು ಏನಕ್ಕೆ ಕಡಿತಾರೆ, ಕುರಿಯನ್ನು ಏನಕ್ಕೆ ಕಡಿತಾರೆ ಅಂತೇಳಿ ಒಂದು ಸಣ್ಣ ಪುರಾಣದ ಕಥೆ ಇದೆ, ಹೇಳ್ತೀನಿ. ಮಾರಿಕಾಂಬೆ ಬದುಕಿದ್ದಂತಹ ಸಮಯದಲ್ಲಿ, ಅಂದರೆ ಆಕೆ ಜೀವಿಸ್ತಾ ಇದ್ದಂತಹ ಸಮಯದಲ್ಲಿ ಒಂದು ಸಂಪ್ರದಾಯ ಇರುತ್ತೆ. ಹೆಣ್ಣು ಮಕ್ಕಳುಗಳು 10 ವರ್ಷದ ಒಳಗಡೆ ಮದುವೆ ಮಾಡಬೇಕು ಅಂಥೇಳಿ ಹೆಣ್ಣು ಮಕ್ಕಳನ್ನು. ಅವರು ಮೆಚ್ಯೂರ್, ಅಂದರೆ ಒಂದು ಪ್ರೌಢಾವಸ್ಥೆಗೆ ಬರೋಕ್ಕೂ ಮುಂಚೆನೇ ಮದುವೆ ಮಾಡಬೇಕು. ಪ್ರೌಢಾವಸ್ಥೆಗೆ ಅವ್ರು ಬಂದುಬಿಟ್ರು ಅಂದರೆ ಅವ್ರನ್ನ ಯಾರೂ ಮದುವೆ ಆಗ್ತಾ ಇರಲಿಲ್ಲ. ಆ ಸಂಪ್ರದಾಯ ಇತ್ತು. ಈ ಮಾರಿಕಾಂಬೆ ಬ್ರಾಹ್ಮಣ ಕುಲದವಳು, ಬ್ರಾಹ್ಮಣ ಮನೆತನಕ್ಕೆ ಸೇರಿದವಳು. ಆದರೆ ಈಕೆಗೆ ಅವಳು ಪ್ರೌಢಾವಸ್ಥೆಗೆ ಬರೋಕ್ಕೂ ಮುಂಚೆ ಮದುವೆ ಆಗೋದೇ ಇಲ್ಲ, ಪ್ರೌಢಾವಸ್ಥೆಗೆ ಬಂದೇ ಬಿಡ್ತಾಳೆ. ಆಗ ಆಕೆಯ ತಂದೆ ತಾಯಿಗಳು ಅಂದಿನ ಸಂಪ್ರದಾಯದಂತೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕಾಡಿಗೆ ಬಿಡಬೇಕಾಗ್ತಿತ್ತು. ಅದೇ ಥರ ಇವಳನ್ನು ಬಿಡ್ತಾರೆ. ಇವಳು ಅತಿರೂಪ ಲಾವಣ್ಯವತಿ, ತುಂಬ ಸೌಂದರ್ಯವತಿ. ಇವಳ ಸೌಂದರ್ಯವನ್ನು ನೋಡಲಿಕ್ಕಾಗದೆ ಒಬ್ಬ ಮೋಚಿ ಅಂತ ಕರೀತಾರೆ ನಮ್ಮ ಕಡೆ. ಮೋಚಿ ಅಂದರೆ ಚಪ್ಪಲಿಯನ್ನು ಹೊಲಿಯುವ ಜಾತಿಯವನು. ಅವನೇನು ಮಾಡ್ತಾನೆ, ಈಕೆ ಸೌಂದರ್ಯವನ್ನು ನೋಡಲಿಕ್ಕಾಗದೆ ನಾನೇ ಮದುವೆ ಆಗಬೇಕು ಅಂತ ಹೇಳಿ, ನಾನು ಸಹ ಬ್ರಾಹ್ಮಣ ಅಂತೇಳಿ ಬ್ರಾಹ್ಮಣ ವೇಷವನ್ನು ಧರಿಸಿ ನೋಡಿ ಆ ಮಾರಿಕಾಂಬೆ ಮುಂದೆ ಹೋಗಿ, ನಾನು ಬ್ರಾಹ್ಮಣ, ನನ್ನನ್ನು ಮದುವೆ ಆಗು, ನಿನಗೆ ಜೀವನ ಕೊಡ್ತೀನಿ ಅಂತ ಕೇಳ್ತಾಳೆ. ಮಾರಿಕಾಂಬೆ ಏನು ಮಾಡ್ತಾಳೆ, ಇದನ್ನು ನಂಬಿ, ಆತ ಸಹ ಬ್ರಾಹ್ಮಣ ಅಂತ ನಂಬಿ ಮದುವೆ ಆಗ್ತಾಳೆ. ಬಟ್ ಮದುವೆ ಆದಮೇಲೆ ಗೊತ್ತಾಗುತ್ತೆ ಈತ ಬ್ರಾಹ್ಮಣ ಅಲ್ಲ, ಅವನು ಚಪ್ಪಲಿ ಹೊಲಿಯುವ ಜನಾಂಗದವನು ಅಂತೇಳಿ. ಆಕೆಗೆ ಮೋಸ ಮಾಡಿ ಮದುವೆ ಆಗಿಬಿಟ್ಟ ಅಂತ ಭಯಂಕರ ಕೋಪ ಬರುತ್ತೆ. ಆಗ ನಾನು ನಿನ್ನನ್ನು ಉಳಿಸಲ್ಲ, ನನಗೆ ಮೋಸ ಮಾಡಿ ನೀನು ಮದುವೆ ಆದೆ ಅಂತ ಹೇಳಿ ಆತನನ್ನು ಕಡಿಲಿಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಇವಳಿಗೊಂದು ಗಂಡು ಮಗು ಆಗಿರುತ್ತೆ. ಆ ಗಂಡು ಮಗುನೂ ಸಹ ಅದು ನಿನ್ನ ವಂಶದ್ದು, ನಿನ್ನ ರಕ್ತದಿಂದ ಹುಟ್ಟಿರೋದು ಸಹ ನನಗೆ ಬೇಡ ಅಂಥೇಳಿ ಅವರಿಬ್ಬರನ್ನೂ ಓಡಿಸ್ಕೊಂಡೋಗಿ ಕಡಿತಾಳೆ. ಅಂದರೆ ಗಂಡ ಹೋಗಿಬಿಟ್ಟು ಕೋಣನ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡ್ತಾನಂತೆ, ಕಡಿತಾಳೆ ಅಂತ ಭಯ ಪಡ್ಕೊಂಡು. ಮಗ ಹೋಗ್ಬಿಟ್ಟು ಕುರಿ ಹೊಟ್ಟೆ ಒಳಗೆ ಸೇರ್ಕೊಳ್ತಾನಂತೆ. ಹಾಗಾಗಿ ಮಾರಿಕಾಂಬೆಯ ಜಾತ್ರೆಯಲ್ಲಿ ಕೋಣ ಮತ್ತು ಕುರಿಯನ್ನು ಬಲಿ ಕೊಡ್ತಾರೆ ಎನ್ನುವ ಒಂದು ಪೌರಾಣಿಕ ನಂಬಿಕೆ. ಇನ್ನೊಂದು ನಂಬಿಕೆ ಏನಪ್ಪ ಅಂತಂದರೆ, ಈ ಜನಗಳು ತಿನ್ನುವಂಥ ಜಾತಿಲಿ ಹುಟ್ಟಿರ್ತಾರಲ್ವ, ತಾಯಿ ಹೆಸರಲ್ಲಿ ತಿನ್ನೋಣ ಅಂಥೇಳಿ ಮಾಡ್ತಾರೆ ಅಂತಲೂ ಹೇಳ್ತಾರೆ. ಫ್ರೆಂಡ್ಸ್, ನಾನು ಆಗಲೇ ತೋರಿಸಿದ್ನಲ್ಲ ಮಾರಿಕಾಂಬೆಯ ವಿಗ್ರಹ, ಅದು ಹಬ್ಬಕ್ಕೋಸ್ಕರ, ಅಂದರೆ ಜಾತ್ರೆಗೋಸ್ಕರ ರೆಡಿ ಮಾಡಿದಂತಹ ವಿಗ್ರಹ ಆಗಿರುತ್ತೆ. ಅದು ಪ್ರತಿ ವರ್ಷ ಜಾತ್ರೆ ಅಂದರೆ ಉತ್ಸವ ಮಾಡುವಾಗ ರಕ್ತಚಂದನ ಮರವನ್ನು ತಂದು ಆ ಮರದಲ್ಲಿ ಮಾರಿಕಾಂಬೆಯ ವಿಗ್ರಹವನ್ನು ಕೆತ್ತಿ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಈ ನಮ್ಮ ಹೊಸನಗರದಲ್ಲಿ 9 ದಿನ ಜಾತ್ರೆ ಇರುತ್ತೆ. 9 ದಿನ ಜಾತ್ರೆ ಮಾಡಿ 1 ದಿನ ಊರಿಂದ ಹೊರಗಡೆ ಕಾಡಲ್ಲಿ ಬಿಟ್ಟು ಬರುವ ಸಂಪ್ರದಾಯ. ಈ ವಿಗ್ರಹ ಏನಿದೆ, ಈ ದೇವತೆ ಏನಿದೆ, ಇದು ಮೂಲ ಪ್ರತಿಷ್ಠಾಪನೆಗೊಂಡಿರುವಂತಹ ತಾಯಿ. ಎಷ್ಟು ಮುದ್ದಾಗಿದ್ದಾಳಲ್ಲ. ಇದು ಶಿವಪ್ಪ ನಾಯಕ ಅರಸು ಕಾಲದಲ್ಲಿ ಅವರು ಸ್ಥಾಪನೆ. ಇದು ಶಿವಪ್ಪ ನಾಯಕನ ಒಂದು ಏನು ರಾಜ್ಯಭಾರ ಸ್ಥಳ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಸ್ಥಳ ಆಗಿರುತ್ತೆ. ಶಿವಪ್ಪ ನಾಯಕನ ಕೋಟೆ ಸಹ ಹೊಸನಗರ ತಾಲೂಕಲ್ಲೇ ಇರೋದು. ಇದು ಶಿವಪ್ಪ ನಾಯಕನ ಒಂದು ವಂಶಸ್ಥರು ಕಟ್ಟಿಸಿದ್ರು ಅಂತ ಹೇಳಿ ಒಂದು ವಾಡಿಕೆ ಇದೆ. ಜಾತ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಹೊಸನಗರ ಊರು ತುಂಬ ದೊಡ್ಡದಲ್ಲ, ಸಾಧಾರಣ ಚಿಕ್ಕೂರೇ. ಅದು ಆ್ಯಕ್ಚುಲಿ ತಾಲೂಕು ಹೌದು, ಆದರೆ ತುಂಬ ದೊಡ್ಡದಲ್ಲ. ಆದರೆ ಜಾತ್ರೆ ಮಾತ್ರ ತುಂಬ ದೊಡ್ಡದಾಗಿ ನಡೆಯುತ್ತೆ. ಪ್ರತಿಯೊಂದು ಊರಿಂದನೂ ಜನ ಬರ್ತಾರೆ. ಮತ್ತು ನೈಟ್ ಜಾತ್ರೆ ಜಾಸ್ತಿಯಲ್ಲಿ, ಹಗಲಕ್ಕಿಂತನೂ ನೈಟು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಜಾತ್ರೆ. ಎಲ್ಲ ವೆರೈಟೀಸು ಜಾತ್ರೆಯಲ್ಲಿ ಇರುತ್ತೆ ನೋಡಿ, ಪ್ರತಿಯೊಂದು ಸಿಕ್ಕತ್ತೆ ಅಲ್ಲಿ ಆ ಜಾತ್ರೆಯಲ್ಲಿ.
ಮಕ್ಕಳು ಆಟ ಆಡುವ ಇನ್ಸ್ಟ್ರೂಮೆಂಟ್ಸ್ಗಳಂತೂ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡದು ಹಾಕಿದ್ರು. ಜಾಯಿಂಟ್ ವೀಲು, ಸೀಸಾ, ಮತ್ತು ಬ್ರೇಕ್ ಡ್ಯಾನ್ಸು, ಟ್ರೈನು, ಎಲ್ಲದು ಆಲ್ಮೋಸ್ಟ್ ಆಲ್ ಎಲ್ಲದೂ ಇತ್ತು. ಅಲ್ಲೊಂದು ಪುಟಾಣಿ ಹುಡುಗಿ ಅಲ್ಲಿ ಹಾಕಿದ್ದಂಥ ರೆಕಾರ್ಡ್ಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲಂದರೆ, ಇನ್ನು ಫ್ರೆಂಡ್ಸ್, ಹೊಸನಗರ ಮಾರಿಕಾಂಬೆ ಜಾತ್ರೆನ ನೋಡಿದ್ರಿ ಅಲ್ವಾ? ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಆ ದೇವಿಯ ಕೃಪಾ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಈ ಒಂದು ಶ್ರಮಕ್ಕೆ ನಿಮ್ಮಿಂದ ನಾನು ಬಯಸೋದು ಒಂದು ಲೈಕ್ ಮತ್ತು ಒಂದು ಉತ್ತಮವಾದ ಒಂದು ಕಾಮೆಂಟ್. ಚೆನ್ನಾಗಿ ಬಂದಿದೆ ಅಂತೇಳಿ ಒಂದು ಕಾಮೆಂಟ್ ಮಾಡಿ. ಸ್ಕಿಪ್ ಮಾಡಿದೆ ನೋಡಿ, ಪ್ರತಿ ಒಂದು ಹಂತನೂ ನಾನು ನಿಮಗೋಸ್ಕರ ಶೂಟ್ ಮಾಡಿರ್ತೀವಿ. ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ. ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.